ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಈಗ ಟೈಮ್ ಬಂದು 6:30 ಗೈಸ್. 6 ಗಂಟೆಗೆ ಎದ್ದು ಅನ್ಲೋಡ್ಗೆ ಅಂತ ಹೋದೆ. ಅರ್ಧ ಗಂಟೆ ಅಲ್ಲೇ ಕೂತಿದ್ದೀನಿ ಎಡಿಟಿಂಗ್ ಮಾಡಿಕೊಂಡು. ಸೊ ಈಗ ಎದ್ದು ಬಂದೆ. ಅದು ಎಡಿಟಿಂಗ್ ಆಗಲಿಲ್ಲ, ಆದರೂ ಎದ್ದು ಬಂದುಬಿಟ್ಟೆ. ಕಾಫಿ ಗೈಸ್, ಬಿಸಿ ಬಿಸಿ ಕಾಫಿ. ಗೈಸ್ ಇವತ್ತೇನು ಗೊತ್ತಾ, ಇವತ್ತು ನಮ್ಮ ಮನೇಲಿ ಸೆಲೆಬ್ರೇಷನ್ ಇದೆ. ಇವತ್ತು ನಮ್ಮ ಮನೇಲಿ ಒಂದು ಗ್ರೇಟ್ ಇವೆಂಟ್ ಇದೆ. ಏನು ಅಂದರೆ ಇವತ್ತು ನಮ್ಮ ಅಪ್ಪ ಮತ್ತು ಅವ್ರ ಹೆಂಡ್ತಿದು 44th ಆ್ಯನಿವರ್ಸರಿ. ಸೊ ಸೆಲೆಬ್ರೇಷನ್ಸ್ ಅದು ಇದು ಮಣ್ಣು ಮಸಿ ಏನೇನಾದರೂ ಇರ್ಬೋದೇನೋ. ವಿಲ್ ಸಿ, ನೋಡೋಣ. ಇದೆ ಅಂತ ಹೇಳಲ್ಲ, ಹೇಗೆ ಹೋಗುತ್ತೆ ಹಾಗೆ ವಿಲ್ ಕ್ಯಾಪ್ಚರ್ ಇಟ್. ನಮ್ಮಪ್ಪ ದೇವ್ರಂತವ್ರು, ನಿಮಗೆ ಗೊತ್ತಲ್ಲ. ಅವ್ರ ಹೆಂಡ್ತಿನೇ ಸ್ವಲ್ಪ. ನೋಡೋಣ ಹೆಂಗಾಗುತ್ತೆ ದಿನ, ಹಾಗೆ ಕ್ಯಾಪ್ಚರ್ ಮಾಡೋಣ. ಸೊ ಇವತ್ತು ಏನಂತ ಈಗಲೇ ಹೇಳಿಬಿಡ್ತೀನಿ. ಅವ್ರದ್ದು ಆ್ಯಕ್ಚುಲಿ 44th ಇಯರ್ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಇವತ್ತು. ನೋಡಿ, ನಮ್ಮ ಅಪ್ಪನ ಹೆಂಡತಿ ಕಾಫಿ ಕೊಟ್ಟರು. ಸೊ ನಾನು ಕುಡಿತಾ ಇದ್ದೀನಿ, ನಮ್ಮ ಅಪ್ಪನ ಹೆಂಡತಿ ಸಹ ಕುಡಿತಾ ಇದ್ದಾರೆ. ನಮ್ಮಪ್ಪ ಜಸ್ಟ್ ಎದ್ದು ಬಂದರು. ಈಗ ದೇವರಿಗೆ ಕೈ ಮುಗಿತಾ ಇದ್ದಾರೆ. ನಾನು ಕಾಫಿ ಕುಡಿತಾ ಇದ್ದೀನಿ. ಮುಗೀತು, ಬನ್ನಿ ಇವಾಗ ಬೇಗ ಬೇಗ ಕೆಲಸ ಮಾಡೋಣ. ನಮ್ಮ ಕೆಲ ಎಷ್ಟ ಆಗುತ್ತಲ್ಲ ಅಷ್ಟು ಬೇಗ ಮಾಡಿ ಮುಗಿಸೋಣ. ಅವರಿಗೆ ಪೂಜೆಗೆ ಎಲ್ಲ ಅನುಕೂಲ ಮಾಡಿಕೊಡೋಣ. ಬೈ. ಫಸ್ಟು ಒಂದು ಕಡೆ ಕ್ಯಾಮ್ರಾ ಇಡೋಣ. ಕ್ಯಾಮ್ರಾ ಎಲ್ಲ ಇಲ್ಲ, ಫೋನ್ ಕ್ಯಾಮ್ರಾ. ಸೊ ಫೋನ್ ಇಟ್ಬಿಟ್ಟು ನಾವು ಕೆಲಸ ಮಾಡೋಣ. ಗೈಸ್, ನೀವು ಅಂದ್ಕೊಂಡಿರ್ಬೋದು ನಾನು ನಮ್ಮಮ್ಮನ ಜೊತೆ ಜಗಳ ಆಡಿದ್ದೀನಿ, ಸೊ ಅದನ್ನು ಹಠ ಸಾಧಿಸ್ತೀನಿ, ಮತ್ತು ಲೈಕ್ ಏನೂ ಮಾಡಲ್ಲ, ಹೆಲ್ಪ್ ಮಾಡಲ್ಲ, ರಿಜಿಡ್ ಆಗಿರ್ತೀನಿ ಅಂತ. ಬಟ್ ಅದು ನನ್ನ ನೇಚರ್ ಅಲ್ಲ. ಆ ಮೂಮೆಂಟಿಗೆ ನಾನು ಜಗಳ ಆಡ್ತೀನಿ, ನಾನು ರಿಯಾಕ್ಟ್ ಮಾಡ್ತೀನಿ, ಬಟ್ ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಆ್ಯಂಡ್ ಮೋರ್ ಓವರ್ ಈ ಕೆಲಸ, ಆ ವಿಷಯ ಈ ವಿಷಯ ಅಂತ ಬಂದರೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನಿದೆಯಲ್ಲ ಅದನ್ನು ಯಾವಾಗಲೂ ನಾನು ಫುಲ್ಫಿಲ್ ಮಾಡೋಕ್ಕೇ ಟ್ರೈ ಮಾಡ್ತೀನೋ ಹೊರತು ಅದರಿಂದ ಹಿಂದೆ ಸರಿಯೋಕ್ಕೆ, ಅದರಿಂದ ಕದಿಯೋಕ್ಕೆ ನಾನು ಟ್ರೈ ಮಾಡಲ್ಲ. ಸೊ ಆ್ಯಸ್ ಯೂಶ್ವಲ್ ನಾನು ನನ್ನ ಕೆಲಸನ ಮಾಡ್ತಾ ಇದ್ದೀನಿ. ನನಗೆ ಕೆಲಸ ಮಾಡೋಕ್ಕೆ ಬೇಜಾರಿಲ್ಲ, ಬಟ್ ಆ ಕೆಲಸನ ನಾನು ಮಾಡಿದೆ ಅಂತ ನಾನು ಹೇಳ್ಕೊಳ್ಬಾರ್ದು ಅಂತಾರಲ್ಲ, ಅದು ನನಗೆ ಬೇಜಾರು. ಈಗ ಅಂತ ಅಲ್ಲ, ಚಿಕ್ಕ ಹುಡುಗಿಯಿಂದನೂ ಹಾಗೇನೆ. ಸೊ ಈಗ ಬಿಡಿ, ವ್ಲಾಗ್ಸ್ ಎಲ್ಲ ಈಗ ಬಂದಿರೋದು. ಇದು ನಾನು ಏನಿರ್ತೀನಿ ರಿಯಲ್ ಅದನ್ನು ಅಲ್ಲಿ ಶೋ ಮಾಡ್ತೀನಿ. ಬಟ್ ನಮ್ಮಮ್ಮ ಮುಂಚೆಯಿಂದನೂ ಹಾಗೇನೆ. ನಾನು ನನ್ನ ಫ್ರೆಂಡ್ಸ್ ಹತ್ರ, ನನ್ನ ರಿಲೇಟಿವ್ಸ್ ಹತ್ರ ಬಂದಾಗ ನಮ್ಮ ಹತ್ರ ಪಾತ್ರೆ ತೊಳಿಸ್ತಾರೆ, ನಾವು ಪಾತ್ರೆ ತೊಳ್ಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿದ್ರೆ ನಮ್ಮ ಅಮ್ಮಂಗೆ ಅದು ಹೇಳಬಾರ್ದು, ಇಷ್ಟ ಆಗಲ್ಲ. ನಮ್ಮ ಮನೆ ಕೆಲಸನ ನನ್ನ ಮಕ್ಳ ಕೈಲಿ ಮಾಡಿಸ್ತಾ ಇರೋದು ಅಂತ. ಸೊ ಹಾಗೆ ನಮ್ಮಮ್ಮ. ಸೊ ಅದೇನು ಮಾಡೋಕ್ಕಾಗಲ್ಲ. ಆಗ್ಲಿಂದನೂ ನನಗೆ ಇದೊಂದು ಬಂದ್ಬಿಟ್ಟಿದೆ. ನಮ್ಮಮ್ಮ ಅದನ್ನು ಹೇಳ್ಕೊಬಾರ್ದು, ಲೈಕ್ ಇರೋದನ್ನ ಹೇಳ್ಕೊಬಾರ್ದು ಅಂತಾರಲ್ಲ. ಸೊ ಅದು ನನಗೆ ಇಷ್ಟ ಆಗಲ್ಲ. ಇರೋದಿದ್ದಂಗೆ ಇರಬೇಕು ಅಂತ ನಾನು. ಸೊ ನನ್ನ ವ್ಯಕ್ತಿತ್ವ ಅದು ಕೆಲವರಿಗೆ ತಪ್ಪಾಗಿ ಅನ್ನಿಸ್ಬೋದು, ಹಾರ್ಶ್ ಅನ್ನಿಸ್ಬೋದು, ನಾನು ತುಂಬ ರೂಡ್ ಅನ್ನಿಸ್ಬೋದು. ಬಟ್ ವಾಟ್ ಎವರ್, ನಾನು ಇರೋದೇ ಹೀಗೆ. ಸೊ ಏನು ಮಾಡೋಕ್ಕಾಗಲ್ಲ. ಚೇಂಜಸ್ ಅಂತ ನಾನು ಮಾಡ್ಕೋಬೋದು, ಸೈಲೆಂಟಾಗಿರ್ಬೋದು. ಬಟ್ ಸೈಲೆಂಟಾಗಿದ್ದರೆ ಎಗೇನ್ ಎಲ್ಲ ಕಡೆನೂ ಒಂದೇ ರೀತಿ ಆಗ್ಬಿಡ್ತೀನಿ. ಸೊ ನನ್ನತನ ಎಲ್ಲಿ ಹೋಯ್ತು, ಎಲ್ಲ ಮುಚ್ಚೋಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ನನ್ಗೆ ಅನ್ಸಿದ್ದನ್ನು ಮಾತಾಡೋಕ್ಕಾದ್ರೂ ನನಗೆ ಬೇಕಲ್ಲ. ಏನಂತೀರಾ?
ಗೈಸ್ ಎಲ್ಲ ಒದ್ರಾಸ್ದೆ ಸೋಫಾ ಎಲ್ಲ. ಇವಾಗ ಬೇಗ ಬೇಗ ಕಸ ಗುಡಿಸ್ಬಿಡೋಣ ಬನ್ನಿ ಗೈಸ್. ನಮ್ಮ ಅಪ್ಪಂದು ನಾನು ನಿಜವಾದೆ ಮಗಳೇ. ಗೈಸ್ ಇವತ್ತೇ ಲಾಸ್ಟ್ ಪಫ್ ನಮ್ಮ ಅಪ್ಪಂದು. ನಮ್ಮ ಅಪ್ಪಂಗೆ ಮಕ್ಕಳು ಮೊಮ್ಮಕ್ಕಳು ಬೇಕು ಅಂದರೆ ಇದೇ ಲಾಸ್ಟ್ ಸಿಗರೇಟ್ ಆಗಿರುತ್ತೆ ನೋಡಿ. ನಾನಿವತ್ತು ಇಷ್ಟು ದಿನ ಮಾಡಿಲ್ದಿರೋದನ್ನ ಮಾಡಿದ್ದೀನಿ. ಎಲ್ಲ ಫುಲ್ ಸಿಗರೇಟ್ನ ಮುರಿದು ಹಾಕಿದ್ದೀನಿ. ಇದೇ ಸಾಕ್ಷಿ. ನನ್ನ ಲೈಫಲ್ಲೇ ಇಷ್ಟು ದಿನ ಒಂದಿನೂ ನಾವು ಸಿಗರೇಟ್ನ ಮುರಿದಿರಲಿಲ್ಲ. ಪಾಪ 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 ಅಂದ್ಕೊಂಡು ಇದೇ ಲಾಸ್ಟ್ ಪಫ್ಫು ನಮ್ಮ ಅಪ್ಪಂದು ಲೈಫಲ್ಲಿ. ಸೊ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡ್ಬಿಡಿ. ಇನ್ನು ಲೈಫಲ್ಲಿ ಎರಡೇ ಡಿಸೈಡ್ ಆಗುತ್ತೆ. ಒಂದು, ಇವತ್ತು ನಮ್ಮ ಅಪ್ಪಂದು ಸಿಗರೇಟ್ ಲಾಸ್ಟ್ ಆಗಬೇಕು, ಇಲ್ಲ ಅಂದರೆ ನಾನು ನನ್ನ ಮಗ ಈ ಮನೆಗೆ ಬರೋದು ಲಾಸ್ಟ್ ಆಗಬೇಕು. ನನ್ನ ಮಗಂದು ಬಿಡಿ ಪಾಪ, ನನ್ನ ಮಗನ ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ. ಈ ಮನೆಗೆ ನಾನು ಬರೋದು ಲಾಸ್ಟ್ ಆಗಬೇಕು ಅಷ್ಟೆ, ಫೈನಲ್. ಸೊ ನಾನೇ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೇನು ಫೋರ್ಸಬಲಿ ಮಾಡ್ತಾ ಇಲ್ಲ. ಅವರು ಇವತ್ತು ಏನದು ಜೂನ್ 1ಗೆ ಮೇ 31 ಎಂಡ್ ಮಾಡ್ತೀನಿ ಅಂತ ಅವರೇ ಡಿಸೈಡ್ ಮಾಡ್ಕೊಂಡಿದ್ರು. ಅಂಥದ್ರಲ್ಲೂ ಹಿಡ್ದಿದ್ದಾರಲ್ಲ ಅನ್ನೋ ಕೋಪದಲ್ಲಿ ಇವತ್ತು ನಾನು ಎಂಡ್ ಮಾಡಿಸಿದ್ದೀನಿ ಅಷ್ಟೇ. ಯಾರ ಮೇಲೂ ಫೋರ್ಸ್ ಮಾಡೋದಿಲ್ಲ. ಸೊ ಇವತ್ತಿಗೆ ಲಾಸ್ಟ್ ಗೈಸ್, ಸಿಗರೇಟ್ ಮುಗೀತು, ಲಾಸ್ಟ್ ಪಫ್. ಮಜಾ ಎಂಜಾಯ್ ಮಾಡ್ಕೊಂಡು ಸೇತ್ಕೊಳ್ಳಿ, ಬಿಟ್ಕೊಳ್ಳಿ. ಕದ್ದು ಸೇದೋಂಗಿಲ್ಲ, ಬಿದ್ದು ಸೇದೋಂಗಿಲ್ಲ. 150 ರೂಪಾಯಿ ನಿಗಿರ್ಲಿ, ಎಷ್ಟೇ ನಿಗಿರ್ಲಿ, ಕದ್ದು ಸಹ ಸೇದೋಂಗಿಲ್ಲ. ಕಳ್ತನದಲ್ಲೂ ಸೇದೋಂಗಿಲ್ಲ, ಕದ್ದು ಸೇದೋಂಗಿಲ್ಲ, ಔಚ್ಕೊಂಡು ಸೇದೋಂಗಿಲ್ಲ, ಡೈರೆಕ್ಟಾಗೂ ಸೇದೋಂಗಿಲ್ಲ. ಇದು ಕಂಡೀಷನ್ಸ್ ಅಪ್ಲೈ. ಅವ್ರು ಕೊಟ್ಟರು ಇವ್ರು ಕೊಟ್ಟರು, ಅವತ್ತೊಂದಿನ ಎಂಜಾಯ್ಮೆಂಟು ಇವತ್ತೊಂದಿನ ದುಃಖ ಏನೂ ಇಲ್ಲ, ಎಲ್ಲ ಮುಗೀತು. ನಮ್ಮಪ್ಪ ಇದಕ್ಕೂ ಮುಂಚೆ ಸಿಗರೇಟ್ನ ಬಿಟ್ಟಿದ್ದಾರೆ. ಬಟ್ ಅಚಾನಕ್ಕಾಗಿ ಮತ್ತೆ ಆ ಪೇಯ್ನ್ ಆಯಿತು, ಈ ಪೇಯ್ನ್ ಆಯಿತು, ನನ್ನ ಮನಸ್ಸಿಗೆ ನೋವಾಯಿತು ಅಂದ್ಕೊಂಡು ತುಂಬ ಸಲ ಸ್ಟಾರ್ಟಪ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಸಲ ಬಿಡಿ, ಲಾಸ್ಟು ವಯಸ್ಸಾಯಿತು ಮತ್ತು ಆರೋಗ್ಯನೂ ಇಂಪಾರ್ಟೆಂಟು ಅಂತ ಹೇಳಿ ನಾನು ಅದನ್ನು ಫೈನಲ್ ಆಗಿ ಆ ಸಿಗರೇಟ್ನ ಮುರಿದಾಕ್ಬಿಟ್ಟಿದ್ದೀನಿ. ಏಕೆಂದರೆ ಈಗ ಆ್ಯಕ್ಚುಲಿ ಸಿಗರೇಟು ಸಹ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇಲ್ಲ. ಅದರಿಂದನೂ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ನಮ್ಮಪ್ಪಂಗೆ ಆರೋಗ್ಯದ ಮೇಲೆ. ಆ್ಯಂಡ್ ನಮ್ಮಪ್ಪ ಮುಂಚೆ ಕಿಂಗ್ ಸೇರ್ತಾ ಇದ್ರು, ಕಿಂಗ್ ಸಿಗರೇಟು. ಬಟ್ ಇವಾಗ ಸ್ಮಾಲಿಗೆ ಇಳಿದಿದ್ದಾರೆ, ಅದು ಸಹ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಇದೆ, ಏರುಪೇರು ಆಗ್ತಾ ಇದೆ ಹೆಲ್ತ್ ಇಶ್ಯೂಸಲ್ಲಿ. ಆ್ಯಂಡ್ ಮೋರ್ ಓವರ್ ವಯಸ್ಸಾಯ್ತಲ್ಲ, ಸೊ ಅದೆಲ್ಲ ಬಿಡಬೇಕು, ಇನ್ನು ಬಿಡ್ತಾ ಇಲ್ಲ. ಅದರಿಂದ ಆ್ಯಕ್ಚುಲಿ ಅದು ಬಿಟ್ಟರೆ ಇನ್ನು ಹೆಲ್ದಿ ಫುಡ್ಸ್ ಎಷ್ಟೆಲ್ಲ ತಿನ್ಬೋದು ಅಂತ ನಮ್ಮ ಕ್ಯಾಲ್ಕುಲೇಷನ್ಸು. ಬಟ್ ನಮ್ಮ ಅಪ್ಪಂಗೆ ಇದ್ಯಾವುದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆದರೂ ಸಹ ಅವ್ರಿಗೆ ಸಿಗರೇಟ್ನ ಬಿಡೋಕ್ಕೆ ಆಗ್ತಾ ಇಲ್ಲ. ಬಟ್ ಯಾವುದೋ ಒಂದು ಮೊಮೆಂಟಲ್ಲಿ ಇವತ್ತಿನ ದಿನದಿಂದ, ನನ್ನ ಮದುವೆ ಆಗಿದ್ದ ದಿನದಿಂದ ನಾನು ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆದರೂ ಇವತ್ತಲ್ಲ ನಾಳೆ, ಇವತ್ತು ಫುಲ್ ಸೇದ್ಬಿಡ್ತೀನಿ, ನಾಳೆಯಿಂದ ಬಿಡ್ತೀನಿ ಅಂತಿದ್ರು. ಅದಕ್ಕೆ ಬೇಡವೇ ಬೇಡ, ಇವತ್ತಿಂದನೇ ಬಿಟ್ಬಿಡಿ ಅಂದ್ಬಿಟ್ಟು, ಅದು ಲೈಕ್ ಮೆಮೊರಬಲ್ ಆಗಿರತ್ತೆ, ಒಂದು ಡೇ ಚೆನ್ನಾಗಿರತ್ತೆ. ಸೊ ನೆನೆಸ್ಕೊಳ್ಳೋಕ್ಕೂ ಚಂದ, ಹೇಳೋಕ್ಕೂ ಚಂದ. ಯಾರಿಗಾದ್ರೂ ನಮ್ಮ ಅಪ್ಪ ನೋಡಿ ಸಿಗರೇಟ್ ಬಿಟ್ಟರು ಇಂಥ ದಿನ ಅಂತ ಹೇಳೋಕ್ಕೂ ಚಂದ ಅಂತ ಅಂದ್ಬಿಟ್ಟು ನಾನು ಕೋಪನೇ ಬಂದಿದ್ದು. ಸೊ ಆ ಸಿಟ್ಟಲ್ಲಿ ಆ ಸಿಗರೇಟ್ನೆಲ್ಲ ಮುರಿದಾಕ್ಬಿಟ್ಟೆ. ಡೆಫಿನೆಟ್ಲಿ ಇಷ್ಟು ದಿನ ನಾನು ಸಿಗರೇಟ್ಸ್ನ ಮುರಿದಾಕ್ತಿರ್ಲಿಲ್ಲ. ಯಾಕೆಂದರೆ ಒಂದು ಸಿಗರೇಟ್ ಕಾಸ್ಟ್ 20 ರೂಪೀಸ್ 25 ರೂಪೀಸ್ ಆಗತ್ತೆ. ಸೊ ಲೈಕ್ ದುಡ್ಡನ್ನ ಅದೇ ಸರಿ ವೇಸ್ಟ್ ಮಾಡಬಾರ್ದು, ಹೋಗ್ಲಿ ಬಿಡಿ ಪಾಪ, ಸೇರ್ಕೊಂಡ್ಬಿಡ್ಲಿ, ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಅನ್ಕೊಂತಿದ್ದೆ. ಬಟ್ ಇವತ್ತು ಎಲ್ಲದನ್ನು ಮುರಿದಾಕ್ಬಿಟ್ಟೆ. ಸೊ ಸಮಾಪ್ತಿ. ನೋಡೋಣ ಇನ್ನು ಮುಂದೆ ಹೆಂಗಿರ್ತಾರೆ ಅಂತ ಹೇಳ್ತೀನಿ ನಾನು ಅಪ್ಡೇಟ್ಸ್. ಯಾರೋ ಒಬ್ರು ಹೇಳ್ತಾರೆ ಲೈಟ್ ಆನ್ ಆಗೈತೆ, ಅಲ್ಲ ಆನ್ ಆಗೈತೆ, ಇಲ್ಲ ಆನ್ ಆಗೈತೆ ಅಂತ. ಹೋಗೋಗಿ ಆನ್ ಮಾಡಿ ಬರ್ತಾ ಇರ್ತಾರೆ. ನಾನೀಗ ಆಫ್ ಮಾಡಬೇಕಾಗಿದ್ದವಳು ಕೈ ಇಟ್ಬಿಟ್ಟು ವಾಪಸ್ ಬಂದೆ, ಹೇಳೋಣ ಅಂತ, ಕ್ಯಾಪ್ಚರ್ ಮಾಡೋಣ ಇದನ್ನು ಮೂಮೆಂಟ್ ಅಂತ. ಸೊ ಏನು ಹೇಳ್ತೀರಾ ಇದಕ್ಕೆ, ನಿಮ್ಮ ಅಭಿಪ್ರಾಯ? ಗೊತ್ತಾಗಲ್ಲ. ಹೇಳೋದು ಈಸಿ, ಮಾಡೋದು ಕಷ್ಟ.
ನಮ್ಮಪ್ಪ ಎಲ್ರಿಗೂ ಹೇಳ್ತಾರೆ ಅಲ್ಲಿ ಲೈಟ್ ಆನ್ ಆಗಿದೆ, ಲೈಟ್ ಆಫ್ ಮಾಡೋಕ್ಕೇನು ಅಂತ. ಆದರೆ ಹೋಗೋಗಿ ರೂಮಿನ ಲೈಟು, ಬಾತ್ರೂಮ್ ಲೈಟು ಎಲ್ಲ ಆನ್ ಮಾಡಿ ಬರ್ತಿರ್ತಾರೆ. ಸೊ ಇವಾಗ ಅಲ್ಲಿಂದನೇ ಬಂದೆ, ನಾನು ಕೈಯಲ್ಲಿಟ್ಟೆ ಸ್ವಿಚ್ ಬೋರ್ಡ್ ಮೇಲೆ, ಬೇಡ ಒಂದು ಸಲ ಕ್ಯಾಪ್ಚರ್ ಮಾಡ್ಕೊಂಡು ಬಿಡೋಣ ಹೇಳ್ಬಿಟ್ಟು ಅಂದ್ಬಿಟ್ಟು ಬಂದೆ. ಅಷ್ಟರಲ್ಲಿ ನಮ್ಮಪ್ಪನ ಹೆಂಡ್ತಿ ನೆನ್ಪು ಮಾಡಿದ್ರು ಬಾತ್ರೂಮ್ ಲೈಟ್ನ ಆಫ್ ಮಾಡೋರು ಯಾರು ಅಂತ. ನಂದು ಚಟ ಇದು. ಈಗ ನಮ್ಮಪ್ಪ ಏನದು ತಿಂಡಿಗೆ ಈರುಳ್ಳಿ ಕಟ್ ಮಾಡಿಕೊಡ್ತಾ ಇದ್ದಾರೆ, ತಿಂಡಿಗೆ ಸಾರಿಗೆ ಎಲ್ಲ. ಸೊ ನನ್ನ ಮಗ ಈಗ ಬಂದಿದ್ದಾನೆ. ಚಿಂಟು ಅವ್ರ ಅಮ್ಮಮ್ಮ ಅಲ್ಲಿ ಏನದು ಉಪ್ಪಿಟ್ಟಿಗೆ ಎಷ್ಟು ತನಕ ಉರಿತಾರೆ, ಆಗ್ಲಿಂದ ಉರಿತಾವ್ರೆ. ಇಷ್ಟೊತ್ತು ಬೇಕಾ? ನಾನೆಲ್ಲ ಒಂದೇ ನಿಮಿಷ ಉರಿಯೋದು. ಯಾವಾಗಿಂದ ಏನು ಉರಿತಾ ಇರೋದು? ಇಲ್ಲ, ಇದು ಬೇರೆ ಇರ್ಬೇಕು, ಕಾಳು ಇರ್ಬೇಕಿದು. ಇಲ್ಲ, ರವೆನೇ. ಯಾವಾಗ ನಾನು ಅಡುಗೆ ಮನೆ ಒರೆಸುವಾಗ್ಲಿಂದನೂ ಉರಿತಾನೆ ಅವ್ರೆ. ನಾ ಫುಲ್ ಮನೆ ಒರೆಸಿ ಎಲ್ಲ ಬಂದೆ. ಹೋಗ್ಲಿ ಬಿಡಿ, ನಮ್ಗೆ ಯಾಕೆ ಕಂಡೋರ ವಿಷಯ. ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚು. ನಮ್ಮ ಚಿಂಟು ಇವತ್ತೇ ಲಾಸ್ಟ್ ಮೊಬೈಲ್ನ ಕೈಯಲ್ಲಿ ಹಿಂಗೆ ಫ್ರೀಯಾಗಿ ಇಟ್ಕೊಂಡು ನೋಡೋದು. ನಾಳೆಯಿಂದ ಸ್ಟಾರ್ಟ್ ಒಂದು ರುಬ್ಬೋ ಮಿಷಿನ್. ಬುಕ್ಕೆ ಕೊಟ್ಟಿಲ್ಲ, ಏನ್ ಮಾತಾಡ್ತೀಯಮ್ಮ? ನೋಡಿ ಗೈಸ್, ಓದು ಅಂದ್ರೆ ಮುಖ ಹೆಂಗ್ ಸಿಂಡ್ರಸ್ಕತಾನೆ. ಅಂತ ರಿಗ್ರೆಟ್ ಮಾಡ್ತಾರೆ. ನಾನು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ಆದರೆ ಇಂಥದ್ದು ಓದಿದ್ದಿದ್ರೆ ಮುಂದೆ ಹೋಗ್ಬೋದಿತ್ತೇನೋ ಅನ್ನೋದು ರಿಗ್ರೆಟ್ ಇದೆ. ಹೋಗ್ಲಿ ಬಿಡಿ. ನನ್ನ ಕೆಲಸ ಇನ್ನೇನಿದೆ ಅಪ್ಪಾಜಿ? ಆಯ್ತು, ಇನ್ನೇನು ನಾನು ಬಟ್ಟೆ ಒಗಿಬೇಕು ಗೈಸ್, ಬಟ್ಟೆ ಒಗ್ದಾಕ್ಬೇಕು. ಬಟ್ಟೆ ವಾಶ್ ಮಾಡಿ ಮುಗೀತು ನಂದು ಕೆಲಸ. ಆಲ್ಮೋಸ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಕೆಲಸ ಗೈಸ್. ಇವತ್ತು ಏರ್ ಕಟಿಂಗ್ ಮಾಡಿಸ್ಕೊಂಡು ಬರೋಣ, ಐಬ್ರೋಸ್ ಮಾಡಿಸ್ಕೊಬರೋಣ. ಡಿಡಕ್ಷನ್ ಆಗುತ್ತೆ ಅನ್ನಲ್ಲ. ಏನ್ ಕಾರು? ಯಾವ ಕಾರು? ನೀನ್ ಯಾವಾಗ ಹಂಗ್ ಪುಕ್ಕಟೆ ಎಲ್ಲ ಗಿಫ್ಟ್ ತಗೊಳ್ಳೋದು? ಸೇರಿಸ್ಬೇಕಿತ್ತು ಮುಂಚೆ ಹೇಳ್ದಾನೆ ನೀವು. ಅವನದು ನೆಕ್ಸ್ಟ್ ರೇಟಿಂಗ್ ಎಲ್ಲ ಜಾಸ್ತಿ ಆಗುತ್ತೇನೋ. ಈಗೇನೋ 50 lakhs ಸಿಗಂತಲ್ಲ ಅವನು ಹೋಗಿದ್ದು, ಅಷ್ಟೇನಾ? ಇನ್ನೆಲ್ಲ ಕ್ರೋರ್ ಗಟ್ಲೆ ಅವನು. ಅದೃಷ್ಟ ಯಾವಾಗ ಯಾರ್ಯಾರಿಗೆ ಎಲ್ಲೆಲ್ಲಿಂದ ಬರುತ್ತೆ ಹೇಳಕ್ಕಾಗಲ್ಲ. ಬಂದರೆ ಓದ್ಕೊಂಡು ಬರುತ್ತೆ. ಅದು ಅವನೇ ಮೋಸ್ಟ್ ಪ್ರಾಬ್ಲಿ ಅಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು. ಇವರೆಲ್ಲ ಎಷ್ಟು? ಸಚಿನ್ ತೆಂಡೂಲ್ಕರ್ ಎಲ್ಲ ಯಾವಾಗ ಬಂದಿದ್ದು? ಅವನು 17ನೇ ವಯಸ್ಸಿರ್ಬೇಕು ಸಚಿನ್. ಇವನು ಸ್ವಲ್ಪ ಬೇಗನೆ ಬಂದಿದ್ದಾನೆ ಅವನಿಗಿನ್ನ ಮುಂಚೆ. ಅವನಿಗೆ ಸ್ಕೋಪ್ ಇರಲಿಲ್ಲ ಆ ಟೈಮಲ್ಲಿ. ಅಲ್ಲ, ಏನೇ ಅಂದ್ರೆ ಆ ಟೈಮಲ್ಲಿ ಇಷ್ಟೊಂದು ಸ್ಕೋಪ್ ಇರಲಿಲ್ಲ. ಆಮೇಲೆ ಶೈನ್ ಆಗಿರ್ಬೋದು ಅವನು. ಇವನು ಸ್ಟಾರ್ಟಿಂಗಲ್ಲೇ ಶೈನ್ ಆಗಿದ್ದಾನೆ.
ಇವ್ರ ಅಪ್ಪ ಅಷ್ಟು ಕಷ್ಟಪಟ್ಟಿದ್ದಾನೆ ಪಾಪ, ಹಾಕ್ತಾರಲ್ಲ ಸ್ಟೋರಿಗಳು. ಆ ಬಾಲ್ ಹಾಕೋರ್ಗು ಅಡುಗೆ ಮಾಡಿ ಕೊಟ್ಕೊಳಿಸ್ತಾ ಇದ್ದಂತೆ ಅವರಮ್ಮ. ಬಾಲ್ ಹಾಕೋರ್ನು ಜೊತೆ ಕರ್ಕೊಂಡು ಹೋಗ್ತಿದ್ರಂತೆ. ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಚಿಂಟು. ನಂಗೆ ಆಶ್ಚರ್ಯ, ಎಂತೆಂಥದ್ದೋ ಮಕ್ಕಳು 14 ವರ್ಷಕ್ಕೆಲ್ಲ ಕಂಪ್ನಿ ಓನರು, ಅದು ಇದು ಮಣ್ಣು ಮಸಿ ಅಂತಾರಲ್ಲ, ಹೆಂಗೆ ಆಯ್ತವೆ? ಏನು ಮಾಡ್ತಾರೆ ಅವ್ರ ಅಪ್ಪ ಅಮ್ಮ ಅಂಥದ್ದು? ಅವೇನು ಓದ್ತವೆ? ಸೂರ್ಯವಂಶಿ ಬಿಡು, ಅವನು ಸ್ಪೋರ್ಟ್ಸು. ಎಷ್ಟೊಂದು ಜನ ಮಕ್ಕಳು ಕಂಪ್ನಿ ಓನ್ ಮಾಡ್ತಾ ಇದ್ದಾರೆ 14 ವರ್ಷಕ್ಕೆ. ಅಷ್ಟು ಕ್ರೋರ್ ಆಸ್ತಿ, ಇಷ್ಟು ಕ್ರೋರು. ಹಾಂ, ಏನು ಮಾಡ್ತಾರೆ ಅವರೆಲ್ಲ? ಹೇಗೆ ಓದ್ತಾರೆ? ಏನು ಮಾಡ್ತಿರ್ತಾರೆ? ಹಾಗೆ ಮಾಡ್ಕೋಬೋದು, ನನ್ನ ಇಷ್ಟ. ಜಸ್ಟ್ ಪಾಸ್ ಥರ ಹೋಗ್ಬೋದು. ಅವನದೇನು ಪರ್ಸೆಂಟೇಜ್ ಕಮ್ಮಿ ಇಲ್ಲ. ಅವ್ನು ಮಾರ್ಕ್ಸ್ ಕಾರ್ಡ್ ಹಾಕಿದ್ರು 91%. ಓದೋದ್ರಲ್ಲೂ ಚೆನ್ನಾಗಿದ್ದಾನೆ. ಎಲ್ಲ ಓದಿ ಗಳಿಸ್ಬೇಕಾಗಿರೋದನ್ನ ಕೊನೆ ತನಕ ಅವ್ನು ಬರೀ ಇದೊಂದರಲ್ಲೇ ಗಳಿಸಿರ್ತಾನೆ. ಸ್ಮತಿಯಾಗಿ ಓದಬೇಕು, ವಿದ್ಯೆ ಇರುತ್ತೆ, ನಾಲೆಡ್ಜ್ ಅದೇ ಬರುತ್ತೆ, ಇಂಗ್ಲೀಷ್ ಬರುತ್ತೆ. ಸೊ ಮತ್ತೆ ಯಾಕೆ ವರಿ ಮಾಡಬೇಕು? ಏನು ಚಿಂಟು, IAS ಮಾಡಿಸೋಣ? ನೋಡೋದ? ಮೊಬೈಲ್ ನೋಡೋದನ್ನ ಬಿಟ್ಟರೆ ಅದನ್ನು ನೋಡೋದ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಯಸ್, ಐ ವಿಲ್ ಡೂ ಇಟ್ ಅಂತೀಯ. ಮಾಡೋಣ ಅಲ್ಲ, ಮಾಡ್ತೀನಿ. ಅಷ್ಟು ತನಕ ಮನ್ಸಿದ್ದು ಅಮ್ಮ ಸುಮ್ಮನಿರಮ್ಮ. ಗೈಸ್, ಟೀ. ತೆಗ್ಯ, ಬೆಳಗ್ಗೆ ಎದ್ದು ಡೋರಿಟಾಸ್ ತಿಂತಾ ಇದೆಯಲ್ಲ, ಹೆಲ್ದಿ ಜಾಮೂನ್ ಇಲ್ಲ ತಿನ್ನ. ಇದ್ದಿದ್ರಲ್ಲಿ ಈ ಕಚಡ ಡೋರಿಟೋಸ್ಗಿನ್ನ ಜಾಮೂನ್ ಈಸ್ ಹೆಲ್ದಿ. ಐ ಆಮ್ ನಾಟ್ ಸೇಯಿಂಗ್ ಜಾಮೂನ್ ಇಟ್ ಸೆಲ್ಫ್ ಈಸ್ ಹೆಲ್ದಿ. ಅದು ಸ್ವೀಟ್, ಬೆಳಿಗ್ಗೆ ಎದ್ದ ತಕ್ಷಣ. ದಿಸ್ ಇಸ್ ಖಾರ. ಖಾರ ತಿನ್ಬೋದು. ಲೈಫಲ್ಲಿ ಸ್ವೀಟ್ನೆಸ್ ಇರಬೇಕು, ಖಾರ ಇರಬಾರ್ದು. ಸೊ ಬೆಟರ್ ಹ್ಯಾವ್ ಜಾಮೂನ್. ಜಾಮೂನ್ ತಿಂತಿದ್ದೀನಿ. ಬೆಳಗ್ಗೆ ಎದ್ದು ಡೋರಿಟೋಸ್ ಅಂತೆ ಹಳಸ್ದಿಟ್ಟು. ನಿನಗೆ ತಿನ್ನಕ್ಕೆ ಇಷ್ಟ ಆಗಲ್ಲ ಅಂದ್ರೆ ನನಗೆ ಇಷ್ಟ. ಇದು ಫುಲ್ ಅಕ್ಕಿ ಕಾರ್ನಿಂದ ಮಾಡೋದು. ಟೀ ಕುಡಿಯಪ್ಪಜಿ, ಫಸ್ಟ್ ಟೀ ಕುಡಿಯಪ್ಪಜಿ. ಎಲ್ಲ ಅದಕ್ಕೆ ಲೇಸೇ ಇಷ್ಟ. ಏನಕ್ಕೆ ಬೆಳ್ತಿದ್ದಾರೆ? ಉಪ್ಪಿಟ್ಟು ಬಜ್ಜಿ 2 ರೂಪಾಯಿ. ಬಜ್ಜಿಗೆ ಎಷ್ಟು ಬೇಕು, ಉಪ್ಪಿಟ್ಟಿಗೆ ಎಷ್ಟು ಬೇಕು ನನಗೆ ಗೊತ್ತು. ಎಲ್ಲನೂ ಉಪ್ಪಿಟ್ಟಲ್ಲ. ಸಾಕು, ಇವಾಗ ಸಣ್ಣ ಮಾಡಿ ಸಾಕು ಬರೀದು ಉಪ್ಪಿಟ್ಟು. ನಂಗೆ ಸುಮ್ಮನೆ ನಂಗೆ ತಲೆ ತಿನ್ಬೇಡಿ. ನೀವು ಮಾತಾಡೋದಾಗ ನೀವು ಮಾತಾಡ್ಕೊಳ್ಳಿ, ನನಗೆ ತಲೆ ತಿನ್ಬೇಡಿ. ಚಿಂಟು ನಿನ್ ಬುಡಕ್ ಬಂತು. ನೀನೇ ಇದಕ್ಕೆಲ್ಲ ಕಾರಣ ಅಂತೆ. ಮಾಡ್ತಿದ್ದೆ, ಮಾಡಿಸ್ತಿದ್ದೀನಿ, ಇನ್ನೂ ಮಾಡಿಲ್ಲ. ಥ್ಯಾಂಕ್ ಯು. ಉಪ್ಪಿಟ್ಟು ಇವತ್ತು. ಗೈಸ್, ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ. ಸಾರಿ, ನಮ್ಮ ಅಪ್ಪ ಮತ್ತು ಅವ್ರ ಹೆಂಡ್ತಿದ್ದು ಆ್ಯನಿವರ್ಸರಿ. ಗೈಸ್,
ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ, ಸಾರಿ ನಮ್ಮ ಅಪ್ಪ ಮತ್ತು ಅವ್ರ ಹೆಂಡತಿದು ಆ್ಯನಿವರ್ಸರಿ. ಸೊ ಇಷ್ಟೋ ತನಕ ಬರೀ ಎಡಿಟಿಂಗ್ ಮಾಡಿಕೊಂಡೇ ಕೂತಿದ್ದೀನಿ. ಸೊ ಬನ್ನಿ ಈಗ ಹೋಗಿ ನಾವು ಅಪ್ಲೋಡ್ ಮಾಡೋಣ. ಅದೇ ನನ್ನ ಬ್ರೆಡ್ ಆ್ಯಂಡ್ ಬಟರ್. ಗೈಸ್ ಬಂದಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ. ಸೊ ಬೇಗ ಬೇಗ ಮಾಡಿಬಿಟ್ಟು ಹೋಗೋಣ. ಗೈಸ್ ಇವತ್ತು ತಂಪು ಗಾಳಿ ಬೀಸ್ತಾ ಇದೆ ಗೈಸ್, ಫುಲ್ ಗಾಳಿ ಇದೆ, ನೋಡೋಕ್ಕೆ ಚಂದ ಅನ್ನಿಸ್ತಾ ಇದೆ. ನೀವೆಲ್ಲ ನಿಮ್ಮ ಮಗನಿಗೆ ತುಂಬ ಲಿಬರೆನ್ಸ್ ಕೊಟ್ಟಿದ್ದೀರಾ ಅಂತ ಹೇಳ್ತಿರ್ತೀರಾ, ಬಟ್ ನಾವು ಯಾವ್ಯಾವ ರೀತಿ ಹೇಳಿ ಹೇಳ್ಬೇಕಲ್ಲ, ಆ ರೀತಿ ನನ್ನ ಮಗಂಗೆ ಹೇಳ್ತಾನೆ ಇರ್ತೀನಿ. ಆ್ಯಂಡ್ ಯಾರಾದರೂ ಅಚೀವ್ ಮಾಡಿರೋರು ಅಥವಾ ಚಂದ ಮಾಡ್ತಾ ಇರೋರು ಅವ್ರನ್ನೂ ಸಹ ತೋರಿಸ್ಬಿಟ್ಟು ನೋಡು ಈ ರೀತಿ ಆಗ್ಬೋದು ಅಂತಲೂ ನನ್ನ ಮಗಂಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರ್ತೀವಿ. ಬಟ್ ಎಲ್ಲ ಟೈಮಲ್ಲೂ ಕ್ಯಾಮ್ರಾ ಆನ್ ಇರಲ್ವಲ್ಲ, ಹಾಗಾಗಿ ನಾನು ಏನು ಹೇಳಿದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಆ್ಯಂಡ್ ಕ್ಯಾಮ್ರಾ ಆನ್ ಇದ್ದಾಗ ಕಾಶಿಯಸ್ ಆಗ್ತೀವಿ. ನನ್ನ ಮಗ ಕ್ಯಾಮ್ರಾ ಆನ್ ಇದ್ದಾಗ ಬುದ್ಧಿ ಹೇಳಿಸ್ಕೊಳ್ಳೋಕ್ಕೆ ಅಷ್ಟು ಇಷ್ಟಪಡಲ್ಲ. ಇನ್ ಜನರಲ್ ಫ್ಲೋನಲ್ಲಿ ಏನು ಹೋಗ್ತಾ ಇರುತ್ತಲ್ಲ ಆ ರೀತಿ ಅದು ಫ್ಲೋ ತಗೊಂಡು ಹೋಗುತ್ತೆ. ಬಿಟ್ಟರೆ ನಮ್ಮ ಮಗನಿಗೆ ಹೇಗಿರಬೇಕು, ಏನು ಮಾಡಬೇಕು ಪ್ರತಿಯೊಂದು ಸಹ ನಾವು ಹೇಳ್ಕೊಡ್ತಾ ಇರ್ತೀವಿ. ನಾ ಬಂದೆ. ನಮ್ಮಪ್ಪದು ಸ್ನಾನ ಆಗಿದೆ. ಇವತ್ತು ಹೊಸ ಟವಲ್ ಎಲ್ಲ ತಗೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಾ ಹೇರ್ ಕಟಿಂಗ್ ಹೋಗ್ಬೇಕಲ್ಲ ಪಜ್ಜೆ, ನೀವು ಹೋಗಿ ಬನ್ನಿ. ನೀವು ಚಿಂಟು ಇವತ್ತು ನಮ್ಮಪ್ಪ ತುಂಬ ಡಿಸೆಂಟಾಗಿ ಬಿಳಿ ಪಂಚೆ ಬಿಳಿ ಟವಲ್ಲು ಹಾಕ್ಕೊಂಡಿದ್ದಾರೆ, ತುಂಬ ಡಿಸೆಂಟಾಗಿ. ಗೈಸ್ ನಮ್ಮನೆ ಇವತ್ತು ಉಪ್ಪಿಟ್ಟು ಇನ್ನೂ ಮಾಡಿಲ್ಲ. ಹಸ್ಬೆಂಡ್ಗೆ ಬಿಸಿ ಬಿಸಿದು ಕೊಡಬೇಕು ಅಂತ ಇನ್ನೂ ಮಾಡಿಲ್ಲ. ಎಲ್ಲ ಒಗ್ಗರಣೆ ಮಾಡಿ ಇಟ್ಟಿದ್ದಾರೆ. ಸೊ ಅದು ಆ ಕಡೆ ಇರಲಿ. ಮತ್ತು ಇನ್ನೇನೋ ಮಾಡ್ದಾಗಿತ್ತು. ಹೆಸರು ಬೇಳೆ ಪಾಯಸ ಟೇಸ್ಟ್ ಕೊಟ್ಟಿದ್ರು, ಸಖತ್ತಾಗಿದೆ. ದೆನ್ ಆ್ಯಸ್ ಯೂಶ್ವಲ್ ಏನು ಮಾಡಿದ್ದೀವಿ, ಜಾಮೂನ್ ಮಾಡಿದ್ದೀವಿ ಅಷ್ಟೇ ಗೈಸ್. ನಮ್ಮ ಅಪ್ಪನ ಹೆಂಡತಿ ಸ್ನಾನ ಮಾಡಿ 1 ವಾರ 10 ದಿನ ಆಗಿದೆ. ತಲೆಗೆ ದಿನ ತಲೆಗೆ ಮಾಡಲ್ಲ. ಸೊ ಇವತ್ತೇನೋ ಹೆಡ್ ಬಾತ್ ತಗೋತೀನಿ ಅಂತಿದ್ರು, ಏನೋ ಕೇಳ್ದಂಗಿತ್ತು ದೂರದಿಂದ. ಸೊ ಕೇಳಿದ್ರೆ ತಲೆಗೊಂದು ಸ್ನಾನ ಮಾಡಿಸ್ಕೊಟ್ಬಿಡೋಣ. ನಮ್ಮ ಅಪ್ಪನ ಹೆಂಡತಿಗೆ. ನಮ್ಮ ಅಪ್ಪನ ಹೆಂಡ್ತಿ ಅಂತಲೇ ಬೇಡ, ಯಾರ ಹೆಂಡ್ತಿ ಅಂತಲೇ ನನ್ನ ಹಾಕ್ಬಾರ್ದು. ಇವಾಗ ಹೇರ್ ಕಟಿಂಗ್ ಹೋಗ್ಬೇಕು ಅಂತ ಇದ್ದೀನಿ. ಹೋಗ್ಬಿಟ್ಟು ಬಂದ್ಬಿಡೋಣ. ಫೋನ್ ಮಾಡೋಣ ಫಸ್ಟು ಮಾಡ್ತಾ ಇದ್ದೀನಿ. ಅವರು ಅಪ್ಪಾಜಿ ಪೂಜೆ ಮಾಡಿ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗ್ತೀರಾ? ಪೂಜೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗುತ್ತೆ. ಮತ್ತೆ ಇಟ್ ಟೇಕ್ಸ್ ಟೈಮ್. ಮಾಡ್ತೀನಿ. ನಮ್ಮಪ್ಪ ಪೂಜೆ ಸ್ಟಾರ್ಟ್ ಆಯಿತು, ಬನ್ನಿ ತೋರಿಸ್ತೀನಿ. ಚಿನ್ನಮ್ಮ ಜಸ್ಟ್ ಒಂದು 10 ಹೆಜ್ಜೆ ಇಡ್ಬೋದು ಅಷ್ಟೇ, ಆಯ್ತಾ? ಎಲ್ಲೆಲ್ಲೋ ಹೋಗಿ ಬರ್ತೀಯಾ, ಏನೇನೋ ಮಾಡ್ತೀಯಾ. ಕಮ್ ಐ ವಿಲ್ ಹ್ಯಾವ್ ಎ ಲುಕ್ ಆನ್ ಯು. ಹೇಗೆ ಕಾಣ್ತಾ ಇದೆಯಾ ಅಂತ. ಚಂದ ಕಾಣ್ತಾ ಇದೆಯಾ? ಬಾಯ್ಲಿ ಕಡೆ. ವಿಲ್ ಸಿ ಡೀಟೇಲ್ ಲುಕ್. ಹಾಂ, ಪರ್ಫೆಕ್ಟಾಗಿ ಪ್ಯಾಂಟಿಗೆ ಆ ಸ್ಟ್ರೈಪ್ಸು ಎಲ್ಲ ಮ್ಯಾಚ್ ಆಗ್ತಾ ಇದೆ. ಇವನ್ ದೋ ಇಟ್ ಇಸ್ ನೆವಿ ಬ್ಲೂ, ಇಟ್ಸ್ ಮ್ಯಾಚಿಂಗ್. ಅಲ್ಲ ಅದಮ್ಮ, ಇಟ್ಸ್ ಅ ನೆವಿ ಬ್ಲೂ ಓನ್ಲಿ. Even that will call as a navy blue itself. You turn this side, I'll compliment you. ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆಯಾ, ಫೇಸ್ ಎಲ್ಲ ತುಂಬ ಗ್ಲೋ ಕಾಣ್ತಾ ಇದೆ, ಸ್ವಲ್ಪ ವೈಟ್ ಕಾಣ್ತಾ ಇದೆಯಾ, ಚೆನ್ನಾಗಿ ಕಾಣ್ತಾ ಇದೆ ಕಲರು, ಲುಕಿಂಗ್ ಗ್ರೇಟ್. ಸೊ ನೈಸ್. ಹೊಸ ಬಟ್ಟೆ ಇವತ್ತು ಹಾಕ್ಕೊಂಡಿದೀಯಾ? ಟೀ ಶರ್ಟ್ ಮಾತ್ರ, ಪ್ಯಾಂಟು ಹೊಸದೇ ಬಟ್ ಆಲ್ರೆಡಿ ಹಾಕಿದ್ಯಾ. ಟೀ ಶರ್ಟು ಇವತ್ತು ಟ್ಯಾಗ್ ತೆಗೆದು ಹಾಕೊಂಡಿದ್ಯಾ? ಓಕೆ ಹಾಕೋ, ಬಟ್ ಚಂದ ಕಾಣ್ತಾ ಇದೆಯಾ. ಪರ್ಫೆಕ್ಟ್ ಸೈಜ್ ಇದೆ, ದಟ್ ಐ ವಾಂಟ್ ಟು ಟೆಲ್ ಯು. ಟೋಟಲಿ ಲುಕಿಂಗ್ ಗ್ರೇಟ್.
ಗೈಸ್ ನಮ್ಮ ಚಿಂಟುದು ಅಮ್ಮಮ್ಮದು ಫ್ರೆಂಡು ನಮ್ಮಮ್ಮಂಗಲ್ಲ ಸಾರಿ ಚಿಂಟು ಅಮ್ಮಮ್ಮಗೆ ಅಳಸ್ನೆಂಟು ಕೊಟ್ಕೊಳ್ಸಿದ್ದಾರೆ. ಸೊ ತಿನ್ನೋಣ ಬನ್ನಿ. ಅಮ್ಮ ಘಮ ಘಮ ಅಂತ ಇದೆ. ಸೊ ಗಾಯ್ಸ್ ಅಳಸ್ನೆಣ್ಣು ಬನ್ನಿ ತಿನ್ನೋಣ. ಯಾವುದೋ ಒಂದು ಕೊಡೆ ಚೆನ್ನಾಗಿರೋ ಅದು ಕೊಡಿ. ಇದು ಅದಲ್ಲ ಇನ್ನೊಂದು ಇದು ಚೆನ್ನಾಗಿದೆ ಅದು ಹಾಕಿದೆ ತುಂಬ, ಅದು ಕೊಡಿ. ಅದು ಕೊಡಿ. ಆ ವೈಟ್ ಸೆಟ್ ಅಷ್ಟೊಂದಾಗ ಇದನ್ನು ಮಾಡಿ ಇಟ್ಕೊಳ್ಳಲ್ಲ. ಸರಿ ನೋಡ್ತೀನಿ ನಾವಿಲ್ಲ ಅದಕ್ಕೆಲ್ಲ ಪ್ಯಾಂಟ್ಗಳ ಬಾಯಿನ ಸ್ಮೆಲ್ ಬರ್ತಿಲ್ಲ. ಚೆನ್ನಾಗಿದೆ. ಅಳಸ್ನೆಣ್ಣು ಬೀಜ ಇಡಬೇಕಾ? ನಾನೇ ಫ್ರಿಡ್ಜಿಗೆ ಇಡ್ತೀನಿ ಹಿಂದೆ. ಇಡ ಸುಮ್ಮನೆ ಪಂಚೆ ಉಡ್ಕೊಂಡೆ ಬರ್ತೀರಾ? ಹೆಂಗ್ ಹೇಳ್ತಾರ ಹಂಗೆ ಪ್ಯಾಂಟ್ ಹಾಕೊಂಡು ಇನ್ ಮಾಡ್ಕೊಂಡು ಟಿಪ್ ಟಾಪ್ ಆಗಿ ಬಾಳೆಹಣ್ಣ ಹೂನೊಳಗೆ ಇಡ್ತೀನಿ. ಅಳತಂಗೆ ಆಗ್ಬಿಡ್ತವೆ. ನನ್ನ ಹೇರ್ ಚೆನ್ನಾಗಿದೆಯಾ? ಕಾಣ್ತಾ ಇದೆಯಾ? ನಾನು ಎಲ್ಲ ಹಿಂಗೆ ಬಾಚ್ಕೊಳ್ಳೋದೆಲ್ಲ ಇಲ್ಲ. ಎಲ್ಲಿಗೋ ಮನೆ ತಕ ಹೋಗಿದ್ದಪ್ಪ ತತ್ತಾ ಇದ್ದೀರಾ? ಥ್ಯಾಂಕ್ಸ್ ಹೇಳಿದ್ಯಾ? ಇಲ್ಲ ಹೇಳ್ಬೇಕನವ ಹೇಳಬೇಕು. ಇದೆಯಾ ಹಾಂ ಚಿಂಟು ನನ್ನ ಪರ್ಸಲ್ಲಿ ಚೇಂಜ್ ಇರಬೇಕು. ನಂತರ ಪರ್ಸಲ್ಲಿ ಟಿ ವಿ ಸ್ಟ್ಯಾಂಡ್ ಮೇಲೆ 25 ರೂಪಾಯಿ ಇದೆ, ತಗೊಳ್ಳಿ. 200 ರೂಪಾಯಿ ಬೇಕಾ? 200 ರೂಪಾಯಿ ಇದೆ ಬೇಕಾದ್ರೆ ಪರ್ಸಲ್ ತಗೊಡು. ತಗೊಳ್ತಿಟ್ಟು ಓಹೋ ಚಿಂಟು ನೋಡಿ ಗೈಸ್, ಚಿಂಟುನೇ ಓನರು. ದುಡ್ಡು ಇಟ್ಕೋಬೇಕು, ಲಗೇಜ್ ಇಟ್ಕೋಬೇಕು, ಒಯ್ತಾರ. ಸೊ ಅಪ್ಪಾಜಿ ಮೊಮ್ಮಗ ಈಗ ಟೆಂಪಲ್ಗೆ ಹೋಗ್ತಾ ಇದ್ದಾರೆ, ದೇವ್ರ ಹತ್ರ ಪ್ರೇ ಮಾಡ್ಕೊಂಡು ಬರೋಕ್ಕೆ. ನಿಮಗೆ ಯಾರು ವಿಶ್ ಮಾಡಿದವರು? ಅವ್ರಿಗೆ ನಮ್ಮಪ್ಪ ನೋಡಿ ಬೇಕಾದ ಇವತ್ತು ಸ್ನಾನ ಮಾಡ್ಕೊಂಡಿದ್ದಾರೆ. ಇನ್ನು ಟೈಮ್ ಬಂದು 10:30. ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹ್ಯಾಪಿ ಆ್ಯನಿವರ್ಸರಿ ಗಣಪಜಿ. ನಿಮ್ಮ ಹೆಂಡ್ತಿಗೂ ಹ್ಯಾಪಿ ಆ್ಯನಿವರ್ಸರಿ ಗಣಪಜಿ. ಬಾಯ್ ಚಿಂಟು. ನಾನು ಹೋಗ್ಬಿಟ್ಟು ಬರ್ತೀನಿ ಎಲ್ಲಿಗೆ? ಪಾರ್ಲರ್. ಟವಲ್ ಬೇಡವಾ? ನ್ಯಾಪ್ಕಿನ ಏನು ಬೇಡ. ಕಸ ಬಂತು, ಕಸ ಕೊಡೋಣ ಬಾ ಚಿಂಟು. ಚಿಂಟು ಬರಲ್ಲ, ನಾನೇ ಕೊಡ್ತೀನಿ. ಗೈಸ್ ಬನ್ನಿ ಹೇರ್ ಕಟ್ಟಿಂಗ್ ಹೋಗೋಣ. ನೋಡಿ ನನ್ನ ಹೇರ್ಸ್ ಈ ರೀತಿ ಇದೆ. ಇದನ್ನು ಯಾವ ರೀತಿ ಮಾಡಿಸ್ಕೊಂಡು ಬರ್ತೀನಿ ನೋಡ್ತಾ ಇರಿ. ಈಗಲೂ ಚೆನ್ನಾಗಿದೆ, ಬಟ್ ಯಾಕೋ ನನಗೆ ಸ್ವಲ್ಪ ತಲೆ ಕೆಟ್ಟಾಗ ತಲೆನ ಸರಿ ಮಾಡ್ಕೊಳ್ಳೋ ಅಭ್ಯಾಸ. ಹಾಗಾಗಿ ನೋಡೋಣ ಇವಾಗ ಹೆಂಗೆ ಮಾಡ್ಕೊಬರ್ತೀನಿ ಅಂತ. ಬನ್ನಿ ಹೋಗೋಣ. ಹೇ ಗೈಸ್, ಹೊಸ ಹೇರ್ ಕಟ್ ಹೇಗೆ ಕಾಣ್ಬೋದು ಕ್ಯೂರಿಯಾಸಿಟಿ ಇದೆಯಾ? ಹಾಗಿದ್ರೆ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ಹೇರ್ ಕಟ್ ಜೊತೆಗೆ ಹೊಸ ಶ್ವೇ ಸಿಗ್ತಾಳೆ ನಿಮಗೆ. ವೆಯ್ಟ್ ಮಾಡ್ತಾ ಇರ್ತೀರಾ ಅಲ್ಲ? ಹೋಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ನೇಚರ್ ಬಗ್ಗೆ ನಾನು ಏನು ಸಮಜಾಯಿಷಿ ಕೊಡೋದಿಲ್ಲ, ನಾನು ಇರೋದೇ ಹೀಗೆ. ಆ್ಯಂಡ್ ನಾನಿಲ್ಲಿ ಯಾವುದನ್ನೂ ವ್ಲಾಗಿಗೋಸ್ಕರ ಮಾಡ್ತಾ ಇಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ? ಬಾಯ್.